ಈ ದೇವಾಲಯವನ್ನು 12ನೇ ಶತಮಾನದಲ್ಲಿ ರಾಜ ಅನಂತವರ್ಮನ್ ನಿರ್ಮಿಸಿದನು. ದೇವಾಲಯದ ಶಿಖರವು ಸುಮಾರು 214 ಅಡಿ ಎತ್ತರವಿದೆ. ಶಿಖರದ ಮೇಲೆ 2200 ಕಿಲೋಗ್ರಾಂ ತೂಕದ ಬೃಹತ್ ನೀಲಚಕ್ರವನ್ನು ಸ್ಥಾಪಿಸಲಾಗಿದೆ. ಇದರ ನಿರ್ಮಾಣದಲ್ಲಿ ಯಾವುದೇ ಸಿಮೆಂಟ್ ಬಳಸಲಾಗಿಲ್ಲ. ಬದಲಾಗಿ ಕಲ್ಲುಗಳನ್ನು ಒಂದಕ್ಕೊಂದು ಲಾಕ್ ಮಾಡುವ ಇಂಟರ್ಲಾಕಿಂಗ್ ತಂತ್ರಜ್ಞಾನವನ್ನು ಬಳಸಲಾಗಿದೆ. ದೇವಾಲಯದ ಮೇಲೆ ಪಕ್ಷಿಗಳು ಹಾರದಿರಲು ವೈಜ್ಞಾನಿಕ ಕಾರಣಗಳಿವೆ. ಸಮುದ್ರದಿಂದ ಬರುವ ವೇಗದ ಗಾಳಿಯು ದೇವಾಲಯದ ಶಿಖರಕ್ಕೆ ಬಡಿದಾಗ ಅದು ನೇರವಾಗಿ ಹೋಗುವ ಬದಲು ಮೇಲಕ್ಕೆ ಚಿಮ್ಮುತ್ತದೆ. ಶಿಖರದ ವಿಶಿಷ್ಟ ಆಕಾರದಿಂದಾಗಿ ಅದರ ಮೇಲ್ಭಾಗದಲ್ಲಿ ಗಾಳಿಯು ಸುಳಿಯಂತೆ ಸುತ್ತುತ್ತಾ ಟರ್ಬ್ಯುಲೆಂಟ್ ಝೋನ್ ನಿರ್ಮಿಸುತ್ತದೆ. ಪಕ್ಷಿಗಳಿಗೆ ಹಾರಲು ಸ್ಥಿರವಾದ ಗಾಳಿಯ ಒತ್ತಡ ಬೇಕು. ಆದರೆ ಇಲ್ಲಿ ಗಾಳಿಯು ಪ್ರತಿಕ್ಷಣ ದಿಕ್ಕು ಬದಲಿಸುವುದರಿಂದ ಪಕ್ಷಿಗಳಿಗೆ ಹಾರಲು ಅಸುರಕ್ಷಿತ ಎನಿಸುತ್ತದೆ. ಗಾಳಿಯ ಒತ್ತಡದ ಬದಲಾವಣೆಯಿಂದಾಗಿ ಇಲ್ಲಿನ ಧ್ವಜವು ಗಾಳಿ ಬೀಸುವ ದಿಕ್ಕಿಗೆ ವಿರುದ್ಧವಾಗಿ ಹಾರುತ್ತದೆ. ದೇವಾಲಯದ ಅಡಿಪಾಯ ಮತ್ತು ವಿನ್ಯಾಸವು ಎಷ್ಟು ಪ್ರಬಲವಾಗಿದೆಯೆಂದರೆ ಇದು ದೊಡ್ಡ ಭೂಕಂಪಗಳನ್ನು ತಡೆಯುವ ಸಾಮರ್ಥ್ಯ ಹೊಂದಿದೆ. ಈ ಅದ್ಭುತ ವಿನ್ಯಾಸವೇ ದೇವಾಲಯದ ಸುತ್ತಲಿನ ಅನೇಕ ರಹಸ್ಯಗಳಿಗೆ ಕಾರಣವಾಗಿದೆ.